ಏನು ಗೋಡ್ಸೆ ಅಂತ ಹೇಳುವಂಥ ಒಬ್ಬ ಕ್ರಿಮಿ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಭಾರತ ದೇಶದ 3 ಸಲ ಗುಂಡು ಹೊಡೆದು ಕೊಂದ. ಆದರೆ ಅವತ್ತು ದೇಹ ಮಾತ್ರ ಸತ್ತೋಯ್ತು ಅಥವಾ ನಮ್ಮನ್ನು ಬಿಟ್ಟೋಯ್ತು. ಆದರೆ ಅವರ ವಿಚಾರ ಏನು ಇಡೀ ದೇಶದಲ್ಲಿ ಜಾತ್ಯತೀತ ಸಿದ್ಧಾಂತ, ಒಂದು ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಸಿದ್ಧಾಂತ ಏನಿತ್ತು ಅದು ನಿರಂತರವಾಗಿ ಇವತ್ತು ಕೂಡ ನೆಲೆ ನಿಂತಿದೆ. ಈ ಭಾರತ ಅಂತ ಹೇಳೋದೊಂದು ವಿವಿಧತೆಯಿಂದ ಏಕತೆ ಅಂತ ಸೇರುವಂಥ ಒಂದು ದೇಶ. ಇವರು ಒಂದು ದೇಶ, ಒಂದು ಧ್ವಜ, ಎಲ್ಲ ಒಂದೊಂದು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದು ಕೂಡ ಒಂದಿಲ್ಲ ಇವರಲ್ಲಿ, ಎಲ್ಲ ಒಂದು ದ್ವಿಮುಖ ನೀತಿ ಇವರಲ್ಲಿ. ಹೇಳುವುದೊಂದು ಮಾಡುವುದೊಂದಾಗಿದೆ. ಆದ್ದರಿಂದ ಇದು ಈ ದೇಶದ ಏಕತೆಗೆ ಧಕ್ಕೆ ತರುತ್ತದೆ. ಈ ದೇಶವನ್ನು ಒಡೆಯುವಂಥ ಕೆಲಸಕ್ಕೆ ಇವರು ಕೈ ಹಾಕ್ತಾ ಇದ್ದಾರೆ. ನಿರಂತರವಾಗಿ ಒಡೆಯುವಂಥದ್ದು, ಒಂದೊಂದೇ ಕಲ್ಲನ್ನು ತೆಗೆದು ಈ ದೇಶವನ್ನು ದೇಶಕ್ಕೆ ಅಡ್ಡಗೋಡೆ ಇರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಗೋಡೆಯನ್ನು ಬೇರ್ಪಡಿಸಬೇಕು, ಯಾವುದೇ ಗೋಡೆ ಇರಬಾರ್ದು. ಈ ದೇಶದಲ್ಲಿ ಸುಭದ್ರವಾಗಿ, ನ್ಯಾಯಯುತವಾಗಿ, ಶಾಂತಿಯಿಂದ ಇರಬೇಕು ಅಂತ ಹೇಳುವ ಉದ್ದೇಶದಿಂದ ಈ ಚಿತ್ರ ಈ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಆಗಬಾರ್ದು ಅಂತ ಹೇಳೋದ್ರಿಂದ ನಾವು ಆಗ್ರಹ ಮಾಡಿದ್ದೀವಿ. ಇವತ್ತು ನಾವು ಏನು 2 ಮಂಡಳಿಗಳಿದೆ. ಒಂದು ಚಲನಚಿತ್ರ ಮಂಡಳಿ ಏನು ಗಾಂಧಿನಗರದಲ್ಲಿದೆ, ವಾಣಿಜ್ಯ ಕೇಂದ್ರ ಮಂಡಳಿ ಇದೆ. ಅದಕ್ಕೆ ನಮ್ಮ ಅಧ್ಯಕ್ಷರಾಗಿ ಜಯರಾಜ್ ಇದ್ದಾರೆ. ಅವ್ರನ್ನ ಭೇಟಿಯಾಗಿ ನಾವು ಆಗ್ರಹ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕರ್ನಾಟಕದಲ್ಲಿ ಈ ಗಾಂಧಿಯನ್ನು ಕೊಂದಂಥ ಈ ಚಿತ್ರವನ್ನು ಬಿಡುಗಡೆ ಮಾಡಬಾರ್ದು ಅಂತೇಳಿ ಒತ್ತಾಯ ಮಾಡಿದೆ. ಅದೇ ರೀತಿ ಸೆನ್ಸಾರ್ ಮಂಡಳಿ ಏನು ಕೋರಮಂಗಲದಲ್ಲಿ ಬೆಂಗಳೂರು ಕರ್ನಾಟಕ ಸೆನ್ಸಾರ್ ಮಂಡಳಿ ಇದೆ, ಅವ್ರಿಗೂ ಕೂಡ ಅವರು ಮಿಸಸ್ ಕಿರಣ್ಮಯ್ ಅಂತೇಳಿ ಅವ್ರು ಮೇಡಮ್ ಇದ್ದಾರೆ. ಅವ್ರಿಗೂ ಕೂಡ ಹೋಗಿ ಭೇಟಿ ಮಾಡಿ ನಮ್ಮ ಅರ್ಜಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ, ಮನವಿಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಗಾಂಧಿಯನ್ನು ನಾನೇಕೆ ಕೊಂದೆ ಅಂತ ಹೇಳುವಂಥ ಮೂವಿ ಬಿಡುಗಡೆ ಮಾಡಬಾರ್ದು ಅಂತೇಳಿ ಒತ್ತಾಯಿಸಿದ್ದೇವೆ, ಆಗ್ರಹಿಸಿದ್ದೇವೆ. ಇದಕ್ಕೆ ಮೀರಿ ನೀವು ಮಾಡಿದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇದನ್ನು ಅವಕಾಶ ಮಾಡಿಕೊಡಬೇಡಿ. ಇದಕ್ಕೆ ಯಾವುದೇ ಅನಾಹುತ ಆದರೆ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ನೇರ ಹೊಣೆ ಆಗುತ್ತೆ ಅಂತ ಹೇಳಿಕೆ ನಾವು ಬಯಸ್ತೇವೆ.